ಹಾಯ್ ಫ್ರೆಂಡ್ಸ್, ಚೀನಾ ಲವರ್ಸಿನ ಒಳ್ಳೆ ಸ್ಟೋರಿ ನೋಡೋಣ. ಅಣ್ಣ ತಂಗಿ ಇಬ್ಬರು ಇರ್ತಾರೆ ಮತ್ತು ಲವರ್ಸು ಇರ್ತಾನೆ. ಅವ್ರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹಾಗೆ ಬಾಯ್ ಫ್ರೆಂಡ್ ಕಿಸ್ ಕೊಡ್ತಾನೆ. ಹಾಗೆ ಅವಳ ಅಣ್ಣ ನೋಡಿ ಏನು ಮಾಡ್ತಾಯಿದ್ದಾರೆ ಅಂತ ಕಿರಿಸ್ತಾನೆ. ಹಾಗೆ ಅವಳು ಒಂದೆರಡು ಮಾತಾಡಿ ಹಾಗೆ ಹೇಳ್ತು ಹೋಗ್ಬಿಡ್ತಾಳೆ. ಮತ್ತು ಅಣ್ಣ ಬಂದು ಡ್ರೈವಿಂಗ್ ಮಾಡ್ತಿರ್ತಾನೆ ಮತ್ತು ಅವಳು ಹೋಗ್ತಾಳೆ. ಫ್ಲೈಯಿಂಗ್ ಕಿಸ್ ಕೊಟ್ಟು ಬಾಯ್ ಅಂತ ಹೇಳಿ ಹೋಗ್ತಾಳೆ. ಅವನು ಅವ್ರ ಅಣ್ಣನಿಗೆ ತುಂಬ ರೇಗಿಸ್ತಾ ಇರ್ತಾನೆ. ಹಾಗೆ ಮನೆಗೆ ಹೋದ್ಮೇಲೆ ತುಂಬ ಮಿಸ್ ಮಾಡ್ಕೊಳ್ತಾರಲ್ವ, ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಮತ್ತು ಲ್ಯಾಪ್ಟಾಪಲ್ಲಿ ಕಾಲ್ ಮಾಡಿ ಒಬ್ರಿಗೊಬ್ರು ಕಿಸ್ ಕೊಡ್ತಾ ಇರ್ತಾರೆ. ಹಾಗೆ ಆಫೀಸ್ಗೆಲ್ಲ ಹೋಗಿ ಅಲ್ಲೇನೋ ಮೀಟ್ ಮಾಡ್ತಾರೆ, ಒಬ್ರಿಗೊಬ್ರು ನೋಡ್ತಾರೆ. ಮೀಟ್ ಆದಮೇಲೆ ಅವರು ಫ್ರೆಂಡ್ಸ್ಗೆ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗೆ ತುಂಬ ಫೀಲ್ ಆದಮೇಲೆ ಕಿಸ್ಸನ್ನು ಮಾಡೋದು ತುಂಬ ಫೀಲಿಂಗ್ ಬೆಟರ್ ಅಂತ ಹೇಳಿ ಹಾಗೆ ಐ ಲವ್ ಯು ಸೋ ಮಚ್ ಅಂತ ಹೇಳ್ತಿರ್ತಾರೆ. ಪಕ್ಕ ಕೂಡ್ತಾರೆ. ಅವಳು ಕೂಡೋಕ್ಕೆ ಬಿಡಲ್ಲ. ಹಾಗೆ ಫೇಸ್ ನೋಡ್ತಾನೆ, ಚೆನ್ನಾಗಿರೋ ಸ್ಮೈಲ್ ಕೊಡ್ತಾನೆ. ಹಾಗೆ ಹೊರಗಡೆ ಹೋಗಿರ್ತಾರೆ ವಾಕಿಂಗ್ ಮಾಡೋಕ್ಕೆ ಅಂತ. ಹಾಗೆ ಫೋಟೋಗ್ರಾಫಿ ಮಾಡ್ತಾನೆ ತುಂಬಾ ಚೆನ್ನಾಗಿ. ಅವಳು ಹತ್ತಿ ಕೂರ್ತಾಳೆ ಅದ್ರ ಮೇಲೆ, ಅವನ ಮೇಲೆ. ಅವನು ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸಿ ಫೋಟೋಶೂಟ್ ಮಾಡ್ತಾರೆ. ಹಾಗೆ ಕಿಸ್ ಮಾಡ್ತಾರೆ. ತುಂಬಾ ಚೀನಾದವರು ರೊಮ್ಯಾಂಟಿಕ್ ಇರ್ತಾರಲ್ಲ ಲವರ್ಸು, ತುಂಬಾ ಚೆನ್ನಾಗಿ ಓಡಾಡ್ತಾ ಇರ್ತಾರೆ. ಕಿಸ್ಸಿಂಗ್ ಮಾಡಿ ಹೋಗ್ಬಿಡ್ತಾನೆ. ಅವ್ರ ಅಣ್ಣ ತುಂಬಾ ಶೇರ್ ಮಾಡಿಕೊಂಡು ನೀನು ಹೋಗು ಸುಮ್ಮನೆ ಅಂತ ಬೈತಿರ್ತಾನೆ. ಅವಳು ಹಾಗೆ ಹೋಯ್ತಾಳೆ, ಕಿಸ್ ಕೊಡ್ತಾಳೆ ಅವನಿಗೆ, ಲವರ್ಸ್ಗೆ. ಕಿಸ್ ಕೊಟ್ಟಾದಮೇಲೆ ಮಿಸ್ ಮಾಡಿಕೊಂಡು ವಿಡಿಯೋ ಕಾಲ್ನಲ್ಲಿ ಕಾಲ್ ಮಾಡ್ತೀನಿ. ನೀವು ಇದೇ ಥರ ಮಿಸ್ ಮಾಡ್ಕೋತೀರ ನಿಮ್ಮ ಹಸ್ಬೆಂಡ್ಗೆ ಅಥವಾ ಲವರ್ಸ್ಗೆ, ಬಾಯ್ ಫ್ರೆಂಡ್ ಯಾರಾದರೂ ಮಿಸ್ ಮಾಡಿಕೊಂಡ್ರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ ಟ್ಯಾಗ್ ಮಾಡಿರಿ. ಫ್ರೆಂಡ್ಸ್, ಲವರ್ಸು ಅಥವಾ ಬಾಯ್ ಫ್ರೆಂಡಿಗೆ ಇದೇ ಥರ ಕ್ಯೂಟ್ ಇದ್ದರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಹಾಕಿ. ಎಸ್ ಅಂತ ಹಾರ್ಟ್ ಶೇಪ್ ಹಾಕಿ. ಎರಡು ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರಲ್ವ. ನೀವು ಇದೇ ಥರ ಮನೆಯಲ್ಲಿ ಇರ್ತೀರ ರೊಮ್ಯಾಂಟಿಕ್ಕಾಗಿ ನಿಮ್ಮ ಲವರ್ ಜೊತೆ, ಹಸ್ಬೆಂಡ್, ಬಾಯ್ ಫ್ರೆಂಡ್ ಯಾರ್ಯಾರ ಜೊತೆ ಇರ್ತಾರೆ ಕಮೆಂಟ್ ಹಾಕಿ. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋ ಬೇಕಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ರೊಮ್ಯಾಂಟಿಕ್ ಆಗಿರುವಂಥ ಮೂವಿ ಇದು. ಫುಲ್ ಬೇಕಂದರೆ ಫುಲ್ ಅಂತ ಕಮೆಂಟ್ ಹಾಕಿ. ತುಂಬಾ ಚೆನ್ನಾಗಿದೆ ರೊಮ್ಯಾಂಟಿಕ್ಕಾಗಿ. ಹಾಗೆ ಮತ್ತೆ ಬೇರೆ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಲವ್ ಸ್ಟೋರಿ.